ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆ ಹಳದಿ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ತಾ ಇರ್ತಾರೆ. ಇಲ್ಲಿ ನೋಡಿದ್ರೆ ಕಾವ್ಯ, ನಾನು ಅವಾಗಿಂದ ನಿನಗೋಸ್ಕರ ಕಾಯ್ತಾ ಇದ್ದೀನಿ, ಯಾಕಕ್ಕ ಏನಾಯ್ತು, ಅಷ್ಟು ಗಾಬರಿ ಆಗಿದ್ಯಾ ಅಂತ ಕೇಳ್ತಾ ಇರ್ತಾರೆ. ಕಾವ್ಯ, ಆಗ ಏನಾಯ್ತು ಆ ಅರುಣ್ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ, ಈ ಥರ ನಾನು ನಿಮ್ಮ ಮನೆಗೆ ನೇರವಾಗಿ ಬಂದು ನನ್ನ ಗುಟ್ಟೋ ಮಗುಗೆ ತಂದೆ ನಾನೇ ಅಂತ ಹೇಳ್ತೀನಿ ಅಂತ ಹೇಳ್ತಿದ್ದಾನೆ ಅಂತ ಸ್ವಪ್ನ ಕಾವ್ಯಂಗೆ ಹೇಳ್ತಾ ಇರ್ತಾಳೆ. ಏನು ಹಾಗೆ ಹೇಳು, ಯಾರಿಗೂ ಕಾಣಿಸ್ತಾ ಇರೋಂಗೆ ಮುಚ್ಕೊಳ್ತಾ ಇದ್ದವನು ಇವತ್ತು ದಿಢೀರ್ ಅಂತ ಇಲ್ಲಿಗೆ ಬರ್ತೀನಿ ಅಂತ ಹೇಳ್ತಿದ್ದಾನ. ಅಕ್ಕ, ಇಲ್ಲೇನೋ ನಡೀತಿದೆ, ನನ್ಗೆ ಯಾಕೋ ಅನುಮಾನ ಬರ್ತಿದೆ, ಏನು ನಡೀತಿದೆ ಇಲ್ಲಿ ಅನ್ನೋದು ತುಂಬ ಕನ್ಫ್ಯೂಷನ್ ಆಗ್ತಿದೆ ಅಕ್ಕ ಅಂತ ಹೇಳ್ತಾ ಇರ್ತಾರೆ. ಆಗಲ್ಲ ಕಣೆ, ನನಗೆ ನೋಡಿದ್ರೆ ಗಾಬರಿ ಆಗ್ತಿದೆ, ಅವನೇನಾದರೂ ಬಂದು ಮತ್ತೆ ನನ್ನ ಲೈಫ್ನ ಹಾಳು ಮಾಡ್ತಾನ ಅನ್ನೋದನ್ನ ನೀನು ಏನೂ ಯೋಚನೆ ಮಾಡಬೇಡ ಅಕ್ಕ, ನಾನು ಇದೀನಲ್ವಾ, ನಾನು ನೋಡ್ಕೊತೀನಿ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ. ಹಾಗಲ್ಲ, ನೀನೇನೋ ಇಷ್ಟು ಸುಲಭವಾಗಿ ಹೇಳ್ತೀಯಾ, ಈ ವಿಚಾರ ಏನಾದರೂ ನಮ್ಮ ಅತ್ತೆಗೂ ನನ್ನ ಗಂಡಂಗೂ ಗೊತ್ತಾದರೆ ನಾನು ಬಿಡ್ತಾರಾ, ಈ ಮನೆಯಿಂದ ಹೊಡ್ಸೋದನ್ನೇ ಅವ್ರು ಕಾಯ್ತಾ ಇದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಅಕ್ಕ, ನಾನು ಹೇಳ್ತಿದ್ದೀನಲ್ವಾ, ಇದಕ್ಕೆಲ್ಲ ಒಂದೇ ಸೊಲ್ಯೂಷನ್, ಅವ್ನು ಬರಲಿ, ಅವನೇನಾದರೂ ನಿನಗೆ ಕಾಲ್ ಮಾಡಿ ನಾನು ಬಂದಿದ್ದೀನಿ ಇಲ್ಲಿಗೆ ಅಂದರೆ ಬರಲಿ, ನೀನೇನು ಎದುರ್ಕೊಳಕ್ಕೆ ಹೋಗ್ಬೇಡ, ನಾನು ನಿಂತ್ಕೊಂಡು ನಾನು ಫೇಸ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ. ಹಾಗಲ್ಲ ಕಣೆ, ಹೇಳೋದನ್ನ ಅರ್ಥ ಮಾಡ್ಕೊಳ್ಳೆ ಅಂತ ಹೇಳಬೇಕಾದ್ರೆ, ಅಕ್ಕ ನಾನು ಹೇಳ್ತಿದ್ದೀನಲ್ವಾ, ಇನ್ನು ನಿನಗೆ ಈ ವಿಚಾರ ಬಿಟ್ಟಾಕು, ಅವ್ನು ಬಂದರೆ ನನಗೆ ಇಮಿಡಿಯೇಟ್ಲಿ ಫೋನ್ ಮಾಡು, ಇಲ್ವಾ ನಾನು ಪಕ್ಕದಲ್ಲಿಲ್ಲ ಅಂದರೆ ನನಗೆ ಹೇಳು, ನಾನು ನೋಡ್ಕೊತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಇನ್ನೀ ಕಡೆ ಮನೆ ಮಂದಿಯವರೆಲ್ಲರೂ ಸೇರಿ ಅರ್ಶನ ಶಾಸ್ತ್ರಗೆಲ್ಲ ರೆಡಿ ಮಾಡ್ತಾ ಇರ್ತಾರೆ. ಆಗ ಅರುಣ್ಗೆ ರಾಹುಲ್ ಕಾಲ್ ಮಾಡಿ, ನಾನು ಹೇಳಿದಾಗ ಒಳಗೆ ಬಾ, ಅದು ಸ್ವಪ್ನ ಕಣ್ಗೆ ಕಾಣಿಸ್ಕೋಬೇಕು ನೀನು ಅಂತ ಅವ್ನು ಹೇಳ್ತಾ ಇರ್ತಾನೆ. ಮನೆ ಸೇರಿ ಹುಡುಗನ ಕರ್ಕೊಬರೋ ಶಾಸ್ತ್ರ ಇರುತ್ತೆ. ಈ ಕಡೆ ನೋಡಿದ್ರೆ ಕಾವ್ಯ ಅಲ್ಲಿ ಅರಿಶಿನ ಡಬ್ಬಿನ ಎತ್ಕೊಂಡ್ಬರ್ಬೇಕು ಅಂತ ಹೊರಟಿರ್ತಾಳೆ. ಅರಿಶಿನ ಎಲ್ಲ ಎತ್ಕೊಂಡ್ ಬರ್ತಾ ಇರ್ತಾಳೆ. ಅದನ್ನ ನೋಡಿ ರಾಜ್, ಇರು ನಾನು ಎತ್ಕೊಂಡ್ ಬರ್ತೀನಿ ಅಂತ ರಾಜ್ ಹೋಗಿ ಅದನ್ನ ಈಸ್ಕೊಂಡ್ ಬರ್ತಾ ಇರ್ತಾನೆ. ಅದನ್ನ ನೋಡಿ ಅಪರ್ಣಾಗೆ ತುಂಬಾ ಬೇಜಾರಾಗುತ್ತೆ, ಯಾರ ಕೈಲಿ ಏನ್ ಕೆಲಸ ಮಾಡಿಸ್ಬೇಕಂತ ಗೊತ್ತಾಗಲ್ವಾ ನಿನ್ಗೆ ಅಂತ ಕಾವ್ಯನ್ಗೆ ಬೈತಾ ಇರ್ತಾಳೆ ಅಪರ್ಣ. ಆಗ ಅರವಿಂದ, ಚಿಕ್ಕಮ್ಮ ನೀನ್ ತಪ್ಪಾಗಿ ತಿಳ್ಕೊಂಡಿದ್ಯಾ, ರಾಜೇ ಹೋಗಿ ಅವಳ ಕೈಯಲ್ಲಿ ಇದ್ದಿದ್ದ ಅರ್ಶಿನ ಡಬ್ಬ ಎಲ್ಲ ಈಸ್ಕೊಂಡ್ ಬಂದಿದ್ದು ಅಂತ ಹೇಳ್ತಾ ಇರ್ತಾರೆ. ಏನ್ ರಾಜ್ ನಿಂದು ಹುಡುಗಾಟ ಅಂತ ಹೇಳ್ತಾ ಇರ್ತಾಳೆ ಅಪರ್ಣ. ಎಲ್ಲರ ಮುಂದೆನೂ ನೀನು ಈ ಥರ ನಿಮ್ಮ ಸೊಸೆನ ಅವಮಾನ ಮಾಡೋದು ಸರಿ ಅಲ್ಲ ಅಪರ್ಣ ಅಂತ ಅವ್ರ ಮಾವನೂ ಸಹ ಹೇಳ್ತಾ ಇರ್ತಾರೆ. ನೋಡಿದ್ರಾ, ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಅನ್ಕೊಂಡ್ರೆ ನೀವು ತೋಡ್ಕೊಂಡಿದ್ದ ಹಳ್ದಲ್ಲಿ ನೀವೇ ಬಿದ್ರಿ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ. ಅಲ್ಲ, ಇವರು ರಾಜ್ಗೆ ಕಾವ್ಯ ಅಂದ್ರೆ ಇಷ್ಟ ಇದೆಯಾ ಇಲ್ವಾ ಅಂತ ಪದ್ದು ಮತ್ತೆ ವಿಕ್ಕಿ ಇಬ್ರು ಮಾತಾಡ್ಕೋತಾ ಇರ್ತಾರೆ. ಇನ್ನೀ ಕಡೆ ರಾಹುಲ್ ರುದ್ರಾಣಿ ಇಬ್ರು ಸೇರಿ ಬೇಗ ಅವನಿಗೆ ಬರೋದಿಕ್ ಹೇಳು ಅಂತ ಹೇಳ್ತಾ ಇರ್ತಾಳೆ. ಮನೆ ಮಂದಿಯವರೆಲ್ಲರೂ ಕಾಯ್ತಾ ಇದ್ದಿದ್ ಗಳಿಗೆಗೆ ಕಲ್ಯಾಣ್ ಮತ್ತೆ ಅನಾಮಿಕಾ ಇಬ್ರು ಬಂದು ಅರ್ಶನ ಶಾಸ್ತ್ರಗೆ ಎಲ್ಲರೂ ಕುತ್ಕೊಳ್ತಾರೆ. ಕುತ್ಕೊಂಡು ಅವರಿಗೆ ಅರ್ಶನ ಎಲ್ಲ ಹಚ್ಚಿ ಎಲ್ಲ ನಮಸ್ಕಾರ ಮಾಡ್ತಾ ಇರ್ತಾರೆ. ನೋಡಿದ್ರೆ ಅಪ್ಪು ಸ್ವಲ್ಪ ದೂರದಲ್ಲಿ ಹಾಗೆ ನಿಂತಿರೋದನ್ನ ನೋಡಿ ಪದ್ದು, ಯಾಕೆ ನೀನು ಇಷ್ಟು ದೂರವಾಗಿ ನಿಂತಿದ್ಯಾ, ಏನಾಯ್ತು ನಿನಗೆ, ನಿನ್ನ ಫ್ರೆಂಡೇ ಅಲ್ವಾ, ನಿನಗೇಂತ ಕಣ್ಣಲ್ಲಿ ನೀರು ಬರ್ತಿದೆ ಅಂತ ಕೇಳ್ತಾ ಇರ್ತಾಳೆ. ಅಕ್ಕ, ನನಗೇನು ಇಲ್ಲ, ಅವ್ನು ನನ್ನ ದೋಸ್ತ್ ಅಲ್ವಾ, ಅವನಿಗೆ ಮದುವೆ ಆಗ್ತಿದ್ರೆ ನನಗೆ ಕಣ್ಣಲ್ಲಿ ನೀರು ಬರ್ತಿದೆ, ಇನ್ನೇನು ಇಲ್ಲ ಅಕ್ಕ ಅಂತ ಹೇಳ್ತಾ ಇರ್ತಾಳೆ. ಅಲ್ಲ, ಏನು ಮಾಡೋದು ಅಕ್ಕ, ನಾವು ನೋಡಿದ್ರೆ ಮಿಡಲ್ ಕ್ಲಾಸ್, ನಾವು ನೋಡಿದ್ರೆ ಲೋ ಕ್ಲಾಸ್ ಅವರು, ಅವ್ರು ನೋಡಿದ್ರೆ ಹೈ ಕ್ಲಾಸ್ ಅವರು, ನಾವು ಅಲ್ಲಿಗೆ ಹೋದ್ರೆ ಏನು ಚೆನ್ನಾಗಿರುತ್ತೆ ಹೇಳಕ್ಕ, ಅದಕ್ಕೆ ನಾನು ಇಷ್ಟು ದೂರದಿಂದ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಅಂತ ಅಪ್ಪು ಹೇಳ್ತಾ ಇರ್ತಾಳೆ. ನೀನು ಆ ಥರ ಎಲ್ಲ ಅನ್ಕೊಳ್ಳೋದು ತಪ್ಪು ಅಪ್ಪು, ನೀನು ಯಾವಾಗಿದ್ರೂ ಮನುಷ್ಯರನ್ನ ತುಂಬ ಹೃದಯಪೂರ್ವಕದಿಂದ ಮಾತಾಡಿಸ್ತೀಯಲ್ಲ, ಅದೇ ನಮ್ಮ ಸ್ವಗುಣ ಅಂತ ಹೇಳ್ತಾ ಇರ್ತಾಳೆ. ಆಗ ಸರಿ ಬಾ ನೀನು ಅಂತ ಕರಿತಾ ಇರ್ತಾಳೆ. ನೋಡಿದ್ರೆ ಅವಳು ಬರ್ದಿರ ಹಾಗೆ ನಿಂತಿರ್ತಾಳೆ. ಇನ್ನೀ ಕಡೆ ಕಲ್ಯಾಣ್ಗೆ ಅರ್ಶನ ಎಲ್ಲ ಹಚ್ಬೇಕಾದ್ರೆ, ಯಾಕೆ ಬ್ರೋ ಅಲ್ಲೇ ನಿಂತಿದ್ಯಾ ಅಂತ ಕೇಳ್ತಾ ಇರ್ತಾನೆ ಕಲ್ಯಾಣ್. ಏನು ನಾನು ಇಲ್ಲೇ ನಿಂತ್ಕೊಂತೀನಿ ಅಂತ ಹೇಳ್ತಿದ್ರು, ಬೇಡ ಕರ್ಕೊಂಡ್ ಬನ್ನಿ ಅವಳನ್ನು ಅಂತ ಕಲ್ಯಾಣ್ ಹೇಳಿದಾಗ ಪದ್ದು ಬಿಡದೇರಂಗೆ ಅವಳನ್ನ ಕರ್ಕೊಂಡು ಹೋಗ್ತಾಳೆ. ಕನಕಗೆ ಮತ್ತೆ ಅವ್ರ ಯಜಮಾನ್ರಿಗೆ ತುಂಬಾ ಬೇಜಾರಾಗುತ್ತೆ. ಅವಳು ಎಷ್ಟೇ ದೂರ ಇರ್ಬೇಕಂದ್ರು ಆಗ್ತಿಲ್ವಲ್ರಿ, ಇನ್ನೂ ನೋವು ಮೇಲೆ ನೋವು ಕೊಡ್ತಾನೆ ಇದ್ದಾನೆ ಆ ದೇವ್ರು ಅಂತ ಮಾತಾಡ್ತಾ ಇರ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಅಪ್ಪುನ ಕಲ್ಯಾಣ್ ಮತ್ತೆ ಅನಾಮಿಕಾ ಇಬ್ರು ಮಧ್ಯ ಬಂದು ನಿಲ್ಲಿಸ್ತಾಳೆ ಪದ್ದು. ಅದನ್ನ ಅವಳಿಗೆ ನೋಡಿ ಅನಾಮಿಕಾಗೆ
ತುಂಬಾ ಬೇಜಾರಾಗ್ತಾ ಇರುತ್ತೆ. ಇನ್ನ ಮನೆ ಮಂದಿಯವರೆಲ್ಲ ಒಬ್ಬೊಬ್ರೆ ಬಂದು ಅರ್ಶನ ಶಾಸ್ತ್ರಾಗೆಲ್ಲ ರೆಡಿ ಮಾಡ್ತಾ ಇರ್ತಾರೆ. ನೋಡಿದ್ರೆ ತುಂಬಾ ಅರವಿಂದಗೆ ಬೈ ಮಿಸ್ಟೇಕ್ ಆಗಿ ಬಿದ್ದೋಗ್ತಾ ಇರ್ತಾಳೆ. ಆಗ ಅವ್ರ ಅಣ್ಣ ತಮ್ಮಂದಿರೆಲ್ಲರೂ ಹೋಗಿ ಅವಳನ್ನ ಸೇಫ್ ಮಾಡೋದನ್ನ ನೋಡಿ ನನಗೆ 2 ತಮ್ಮಂದಿರಿದ್ದಾರೆ ಅಂತ ಗೊತ್ತಿತ್ತು. ಈಗ 4 ಜನ ಇದ್ದೀರಾ ಅಂತ ನನಗೀಗ ತುಂಬಾ ಅರಿವಾಗ್ತಿದೆ. ಈ ಸಂಬಂಧ ಯಾವತ್ತೂ ನಾವು ದೂರ ಮಾಡ್ಕೊಬಾರ್ದು ಅಂತ ಅವರು ಮಾತಾಡ್ಕೋತಾ ಇರ್ತಾರೆ. ಇನ್ನೀ ಕಡೆ ರಾಹುಲ್ ಅರುಣ್ಗೆ ಕಾಲ್ ಮಾಡಿ ಬರೋ ಟೈಮ್ ಹೊತ್ತಾಯ್ತು, ಬೇಗ ಬಾ ಅಂತ ಹೇಳ್ತಾ ಇರ್ತಾನೆ. ಬಂದೆ ಸರ್ ಅಂತ ಅವನು ಸಹ ಹೇಳ್ತಾ ಇರ್ತಾನೆ. ಇನ್ನ ಸ್ವಪ್ನ ಎಲ್ಲರೂ ಸೇರಿ ಇನ್ನ ಅರಿಶಿನ ಎಲ್ಲ ಹಚ್ತಾ ಇರ್ತಾರೆ ಕಲ್ಯಾಣ್ಗೆ. ಆಗ ಅಮ್ಮ, ಯಾಕೋ ನನಗೆ ಕಾವ್ಯ ಮತ್ತೆ ರಾಜ್ ತುಂಬಾ ದೂರ ಇದ್ದಾರೆ ಅನ್ನಿಸ್ತಿದೆ ಅಲ್ವಾ? ಅವ್ರ ನಡವಳಿಕೆ ನೋಡಿದ್ರೆ ಅವರು ಕರೆಕ್ಟಾಗಿ ಸಂಸಾರ ಮಾಡ್ತಿಲ್ಲ ಅನ್ಸುತ್ತಲ್ವಾ ಅಂತ ಹೇಳ್ತಾ ಇರ್ತಾರೆ. ಆ ವಿಚಾರನ ಸ್ವಪ್ನ ಕೇಳಿಸ್ಕೊಂಡು ಕಾವ್ಯನ ಹತ್ರ ಬಂದು ಹೇಳ್ತಾಳೆ, ಅಯ್ಯೋ ನಮ್ಮ ಅಜ್ಜಿಗೆ ನೀವಿಬ್ರು ಖುಷಿಯಾಗಿಲ್ಲ ಅಂತ ಪಿಟ್ಟಿಂಗ್ ಹಾಕೊಡ್ತಿದ್ದಾರೆ ಕಣೆ. ಏನೇ ಮಾಡ್ತೀಯಾ ಈಗ ನೀನು ಅವನು ಖುಷಿಯಾಗಿಲ್ವಾ ಅಂತ ಕೇಳ್ಬೇಕಾದ್ರೆ, ಯಾರಕ್ಕ ನಿನಗೆ ಹೇಳಿದ್ದು? ನಾವು ಖುಷಿಯಾಗೇ ಇದ್ದೀವಿ, ಏನೋ ಅಲ್ಲಿ ನಮ್ಮ ಕೆಲಸಗಳ ನಡುವೆ ನಾವು ದೂರ ಇದ್ದೀವಿ ಅಷ್ಟೇ ಅಲ್ವಾ ಅಂತ ಹೇಳ್ತಾ ಇದ್ದ. ಈ ಥರ ಅವಳು ಪಿಟ್ಟಿಂಗ್ ಹಾಕ್ಕೊಡ್ತಿದ್ರು ನಮ್ಮ ಅತ್ತೆ ಅಂತ ಹೇಳಬೇಕಾದ್ರೆ, ಹೌದಾ ಬಿಡು, ನಾನೇ ಒಂದು ಕೈ ನೋಡ್ಕೊತೀನಿ ಅಂತ ಇನ್ನ ಅವಳು ಸಂಭ್ರಮನ ಆಚರಣೆ ಮಾಡೋದಿಕ್ಕೆ ಅಲ್ಲಿರೋ ಅರ್ಶನ ಎಲ್ಲ ಎತ್ಕೊಂಡು ರಾಜ್ ಮಕ್ಕಕ್ಕೆಲ್ಲ ಹಚ್ತಾ ಇರ್ತಾಳೆ. ಆಗ ಪದ್ದು ಮತ್ತೆ ವಿಕ್ಕಿ ಇಬ್ರು ನೋಡಿ ಅವರಿಬ್ರು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ ಇನ್ನು ಅವರು ಸಹ ಆಟ ಆಡಕ್ಕೆ ಪ್ರಾರಂಭಿಸ್ತಾರೆ. ಆಗ ನೋಡ್ದಾ, ನಿನ್ ಕಣ್ಣಿಗೆ ತಂಪಾಯ್ತಾ? ಅವರಿಬ್ರು ಎಷ್ಟು ಖುಷಿಯಾಗಿದ್ದಾರೆ ನೋಡ್ದಾ ಅಂತ ಸ್ವರಾಜ್ ಅವರಜ್ಜಿ ರುದ್ರಾಣಿಗೆ ಹೇಳ್ತಾ ಇರ್ತಾರೆ. ಇನ್ನ ಮನೆ ಮಂದಿಯವರೆಲ್ಲರೂ ಸೇರಿ ಹಳದಿ ಶಾಸ್ತ್ರ ಮಾಡ್ತಾ ಇರ್ತಾರೆ. ಹಳದಿ ಶಾಸ್ತ್ರದಲ್ಲಿ ಆಟಗಳು ಹಾಡ್ತಾ ಇರ್ತಾರೆ. ಈ ಕಡೆ ಅನಾಮಿಕಾ, ಕಲ್ಯಾಣ್ ಮತ್ತೆ ಪದ್ದು, ವಿಕ್ಕಿ, ಕಾವ್ಯ ಮತ್ತೆ ರಾಜ್ ಮತ್ತೆ ಆರ್ಯ ಮತ್ತೆ ಅವರ ಮಿಸ್ಸಸ್ ಎಲ್ಲರೂ ಮನೆ ಮಂದಿಯವರೆಲ್ಲರೂ ಭಾಗವಹಿಸಿ ಆಟಗಳನ್ನ ಆರಂಭಿಸಿರ್ತಾರೆ. ಈಗ ಖುಷಿಯಾಗಿರೋ ಮನೆಯಲ್ಲಿ ಮತ್ತೆ ರುದ್ರಾಣಿ ಮತ್ತೆ ರಾಹುಲ್ ಕಳಂಕ ತರಬೇಕು ಅಂತ ಪಣ ತೊಟ್ಟಿದ್ದಾರೆ. ಅವ್ರ ತಕ್ಕನಂಗೆ ಅರುಣ್ನ ಅಲ್ಲಿಗೆ ಎಂಟ್ರಿ ಕೊಡಿಸ್ತಾನ. ಈ ಕಡೆ ನೋಡಿದ್ರೆ ರಾಜ್ಗೆ ಶ್ವೇತಾ ಏನು ಸಸ್ಪೆನ್ಸ್ ಇಲ್ದಿರಂಗೆ ಅವನ ಮೀಟ್ ಆಗೋದಿಕ್ಕೆ ಅಂತ ಹೊರಟಿದ್ದಾಳೆ. ಅವಳು ಸಹ ರಾಜ್ ಗೊತ್ತಾಗದೆ ಇರಂಗೆ ಬಂದು ಶಾಕ್ ಕೊಡ್ತಾಳ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.